ಜಗತ್ತಲ್ಲಿ ಅನೇಕ ವ್ಯಕ್ತಿಗಳು, ಪ್ರಭಾವಿಗಳು, ಚಾಂಪಿಯನ್ಗಳು, ತುಂಬ ಸೆಲೆಬ್ರಿಟಿಗಳು ಇವರೆಲ್ಲರೂ ಕಾನ್ಫಿಡೆನ್ಸಿಂದ ಹಾಳಾದ್ರ, ಓವರ್ ಕಾನ್ಫಿಡೆನ್ಸಿಂದ ಹಾಳಾದ್ರ ಅಂತ ಚೆಕ್ ಮಾಡಿಕೊಂಡ್ರೆ ಅವ್ರು ಯಾವಾಗಲೂ ಕೂಡ ಓವರ್ ಕಾನ್ಫಿಡೆನ್ಸಿಂದಾನೇ ಹಾಳಾಗಿರೋದು. ಯಾರೂ ಇವರನ್ನು ಮಟ್ಟ ಹಾಕೋರಿಲ್ವಾ, ಇವರ ಅಟ್ಟಹಾಸವನ್ನು ತಡೆಯೋರೇ ಇಲ್ವಾ, ಇವರನ್ನು ಹಿಡಿದು ನಿಲ್ಲಿಸೋರೇ ಇಲ್ವಾ ಅಂತ ಒಂದು ಪ್ರಶ್ನೆ ಬಂದಾಗ ಎಷ್ಟೋ ಬಾರಿ ಒಂದು ಮನುಷ್ಯ ಸಹಜ ಬಲ ಅವ್ರ ಎದುರುಗಡೆ ಕಡಿಮೆ ಆಗಿಬಿಡುತ್ತೆ, ಸಾಧ್ಯನೇ ಇಲ್ಲ ಅಂತ ಆಗಿಬಿಡುತ್ತೆ. ಹಾಗೇನಾಗುತ್ತೆ ಅಂತ ಟೈಮಲ್ಲೆಲ್ಲ ಪ್ರಕೃತಿ, ನಾನು ಅನೇಕ ಬಾರಿ ಇದನ್ನು ಮಾತಾಡಿದ್ದೀನಿ, ಈ ಪ್ರಕೃತಿ ಅಂತ ಒಂದು ಶಕ್ತಿ ಇರುತ್ತಲ್ಲ, ಕೆಲವರು ಪ್ರಕೃತಿ ಅಂತಾರೆ, ಕೆಲವರು ವಿಧಿ ಅಂತಾರೆ, ಕೆಲವರು ಅವನ ಟೈಮ್ ಕೆಟ್ಟಿತ್ತು ಅಂತಾರೆ, ಏನೋ ಆ ಒಂದು ಟೈಮ್ಗೆ ಒಂದು ಹಣೆ ಬರಹ ಬಂದು ಒಕ್ಕರ್ಸ್ಕೊಂಡ್ಬಿಡುತ್ತೆ. ಅಲ್ಲಿಂದಾಚೆಗೆ ಆ ಮನುಷ್ಯನ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ತುಂಬ ತಾಕತ್ತಿರೋ ಮನುಷ್ಯ ಇರ್ತಾನೆ, ನನ್ನ ಬಿಟ್ಟರೆ ಇಲ್ಲ, ನನ್ನಂಥ ರಾಜಕಾರಣಿ ಇನ್ನೊಬ್ಬ ಇಲ್ಲ ಅಂತ ಹೇಳ್ತಿರ್ತಾನೆ. ಸಾರ್ ಹೆಲಿಕಾಪ್ಟ್ರು ಎತ್ತಕ್ಕಾಗಲ್ಲ ಸಾರ್, ಹವಾಮಾನ ಸರಿ ಇಲ್ಲ, ಪ್ರತಿಕೂಲವಾಗಿದೆ. ಏಯ್ ನನ್ನ ಮುಂದೆ ಯಾವುದೋ ಹವಾಮಾನ, ಎತ್ತೋ ಹೆಲಿಕಾಪ್ಟ್ರು, ಎತ್ತಾರೆ, ಅಲ್ಲೆಲ್ಲೋ ಹೆಲಿಕಾಪ್ಟರ್ ಬಿದ್ದೋಗಿರುತ್ತೆ. ನಾನೇ ಅಲ್ಲ, ನನ್ನನ್ನು ಯಾರೂ ಗೆಲ್ಲಕ್ಕಾಗಲ್ಲ, ಯಾವುದೋ ಒಂದು ಶಕ್ತಿ ಬಂದು ತಡೆ ಹಾಕ್ಬಿಟ್ಟಿರುತ್ತೆ. ಬಹುಶಃ ದರ್ಶನ್ ಕೇಸಲ್ಲಿ ಈಗ ವಿಧಿನೋ ಪ್ರಕೃತಿನೋ ಬ್ಯಾಡ್ ಟೈಮೋ ಗೊತ್ತಿಲ್ಲ, ಒಂದಾದ ಮೇಲೆ ಒಂದರಂತ ನಾನು ಹಿಂದೆ ಕೂಡ ಮಾತಾಡಿದ್ದೆ. ಆನೇಕಲ್ಲಿಗೆ ಸಂಬಂಧಪಟ್ಟಂಥ 45 ಎಕರೆ ಕೇಸಲ್ಲಿ ಒಂದು ಟೀಮ್ ಇದನ್ನು ಫಾಲೋ ಮಾಡ್ತಾ ಇದೆ, ಒಂದು IPS ಟೀಮ್. ಚೆನ್ನೈಗೆ ಒಂದು ಮೊಬೈಲ್ ನಂಬರನ್ನು ಟ್ರೇಸ್ ಮಾಡಿಕೊಂಡು ಒಂದು ತಂಡ ಹೋಗಿದೆ. ಇಲ್ಲಿ ನೋಡಿ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ, ತುಂಬ ಪ್ರಭಾವಶಾಲಿ, ಬೇಕು ಅಂದಿದ್ದೆಲ್ಲ ಸಿಗುತ್ತೆ. ಕ್ಷಣ ಮಾತ್ರದಲ್ಲಿ ಜಗತ್ತಿನ ಯಾವ ಮೂಲೆಗೆ ಬೇಕಾದರೂ ಪ್ರಯಾಣ ಬೆಳೆಸಬಲ್ಲ, ಯಾವ ರಾಜಕಾರಣಿ ಬೇಕಾದರೂ ಫೋನ್ ಮಾಡಬಲ್ಲ, ಯಾವ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ಬೇಕಾದರೂ ಮಾತನಾಡಬಲ್ಲ. ಅಂತಹ ವ್ಯಕ್ತಿ ಲಾಕ್ ಆಗ್ತಿರೋದು ಹೇಗೆ? ತುಂಬ ಪ್ರಭಾವ ಇದೆ, ಅಗ್ರಿ. ಯಾರು ಏನು ಬೇಕಾದರೂ ಹೇಳಿ, ಪೊಲೀಸರು ಯಾಕೆ ಇವ್ರನ್ನ ಬಿಡಲಿಲ್ಲ ಗೊತ್ತಾ? ಎಲ್ರಿಗೂ ಆಶ್ಚರ್ಯ ಇದು, ಯಾಕೆ ಪೊಲೀಸರು ಬಿಡಲಿಲ್ಲ ಇವ್ರನ್ನ? ಅದೊಂದೇ ಒಂದು ವಿಡಿಯೋದಿಂದ ದರ್ಶನ್ ಲೆಕ್ಕಾಚಾರವೆಲ್ಲ ಇದೀಗ ಉಲ್ಟಾ ಪಲ್ಟಾಗಿದೆ. ಒಂದು ವಿಡಿಯೋ ನಿಮಗೆ ಗೊತ್ತಿರಲಿ, ದರ್ಶನ್ ಇವತ್ತು ತೆಪ್ಪಗೆ ಇದ್ದರೆ, ಇವತ್ತಿಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ತೆಪ್ಪಗೆ ಇದ್ದರೆ, ಏನು ಹಾರಾಡದೆ ಚೀರಾಡದೆ ಗೊಳೋ ಒಂದು ಇವತ್ತಿಗೆ ಬಿಟ್ಬಿಡಿ ನನ್ನನ್ನು, ತಪ್ಪಾಗಿದೆ, ಮೊದಲು ನನ್ನೊಬ್ಬನ ಬಿಟ್ಬಿಡಿ, ಅವರೆಲ್ಲರನ್ನೂ ಹಿಡ್ಕೊಳ್ಳಿ, ಈಗ ಆ ಹುಡುಗಿನ ಒಬ್ಬರನ್ನ ಬಿಟ್ಬಿಡಿ, ನಮ್ಮನ್ನೆಲ್ಲ ಬೇಕಾದ್ರೆ, ಇದೆಲ್ಲ ಬಂದಿದೆಯಲ್ಲ ಏನಕ್ಕೆ ಅಂತ ಹೇಳಿದ್ರೆ, ನಾನು ನಿಮಗೆ ಮೊದಲೇ ಹೇಳಿದ್ದೆ, ಜಿಮ್ಮಿಂದ ಬರಬೇಕಾದ್ರೆ ಬಹಳ ಹಾರಾಟ ಇತ್ತು ದರ್ಶನ್ದು. ನಾನು ಕೂತ್ಕೊಳ್ಳಲ್ಲ, ನಿಮ್ಮ ಕಾರಲ್ಲಿ ಬರಲ್ಲ, ನನ್ನ ಜೀಪಲ್ಲಿ ಬರಲ್ಲ, ನನ್ನ ಗಾಡಿಲೇ ಬರ್ತೀನಿ, ಇದೆಲ್ಲ ಮಾತಿತ್ತಲ್ಲ. ತಂಡ ಹೊಡೆದೋಗಿದ್ದು ಯಾವಾಗ ಅಂತ ಹೇಳಿದ್ರೆ, ದರ್ಶನ್ಗೆ ಒಂದು ವಿಡಿಯೋ ತೋರಿಸಿದ್ರು ಪೊಲೀಸರು ಅಂತ, ಒಂದೇ ಒಂದು ವಿಡಿಯೋ ತೋರಿಸಿದ್ರು. ಅಲ್ಲಿಂದಾಚೆಗೆ ದರ್ಶನ್ ಗಪ್ಚುಪ್ ಅಂತ, ಅಲ್ಲಿಂದಾಚೆಗೆ ದರ್ಶನ್ ಗಪ್ಚುಪ್. ಯಾರು ಎಷ್ಟೇ ಬ್ರೈನ್ ಉಪಯೋಗಿಸಿ ಒಂದು ಕ್ರೈಮ್ ಆ್ಯಕ್ಟಿವಿಟಿಯಲ್ಲಿ ಪಾಲ್ಗೊಂಡು ನಾನು ಸಾಕ್ಷ್ಯ ಉಳಿಸಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಒಂದಲ್ಲ ಒಂದು ಕ್ಲೂ ಬಿಟ್ಟಿರ್ತಾನೆ. ಆದರೆ ಆ ಕ್ಲೂ ಯಾವುದು ಅಂಥೇಳಿ ಪೊಲೀಸರು ಹುಡುಕಬೇಕಷ್ಟೇ ಅಂತ. ಇದನ್ನು ಕ್ಲೂ ಅನ್ನಲ್ಲ, ಎಲ್ಲವೂ ಕೂಡ 70 mm ಸ್ಕ್ರೀನ್ ಮೇಲೆ ಹಾಕಿದ್ರೂ ಕೂಡ ಆ ವಿಡಿಯೋ ಪ್ಲೇ ಆಗುತ್ತೆ ಅಂತ ಕಾಣುತ್ತೆ. ಆ ಒಂದು ಲೈವ್ ವಿಡಿಯೋ ಇಲ್ಲದೆ ಇದ್ದಿದ್ದರೆ ಇಷ್ಟು ಹೊತ್ತಿಗೆ ದರ್ಶನ್ ಬಚಾವ್. ಹೌದಾ, ದರ್ಶನ್ ಬಚಾವ್ ಆಗ್ಬಿಡ್ತಾರೆ ಹೇಗೆ? ಇದೆ, ಬಹಳಷ್ಟು ಕಾರಣ ಸಿಗ್ತವೆ ನಿಮಗೆ ಕಾನೂನಲ್ಲಿ. ಯಾರೆಷ್ಟೇ ಚಾಣಾಕ್ಷರಿದ್ದರೂ ಕೂಡ ಇದೊಂದು ವಿಡಿಯೋ ಕಾರಣಕ್ಕೇ ದರ್ಶನ್ ಅಂಡ್ ಟೀಮ್ ಇವತ್ತು ತೆಪ್ಪಗಿರೋದು. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಏನು ಮಾತನಾಡಬೇಕು ಗೊತ್ತಾಗ್ತಾ ಇಲ್ಲ. ದರ್ಶನ್ ಬುಡಕ್ಕೆ ಬೆಂಕಿ ಇಟ್ಟಿರೋದು ಯಾರು ಅಂತ ಹೇಳಿದ್ರೆ 15 ವರ್ಷದ ಹಿಂಬಾಲಕ. ವಿಡಿಯೋ ಮಾಡಿದ್ದು ಶೋಕಿ, ಆದರೆ ಆ ಶೋಕಿನೇ ಇವತ್ತು ದರ್ಶನ್ ಕೊರಳಿಗೆ ಕಂಟಕವಾಗಿ ಉರುಳಾಗಿ ಪ್ರತಿ ಕ್ಷಣ ಆ ಉರುಳಿನ ಜೀರಿರುತ್ತಲ್ಲ, ಅದು ಜೀರ್ಕೊಳ್ತಾ ಬರ್ತಿದೆ, ಜೀರ್ತಾನೇ ಇದೆ. ದರ್ಶನ್ಗೆ ಪದೇ ಪದೇ ಪ್ರತಿ ಕ್ಷಣವೂ ಕೂಡ ಹಿಂಸೆ ಮಾಡ್ತಾ ಇದೆ ಆ ಉರುಳು. ದರ್ಶನ್ ನೇರವಾಗಿ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿರ್ತಕ್ಕಂಥ ವಿಡಿಯೋ ಇದೆ ಅಂತ ಪೊಲೀಸ್ ಮೂಲ ಹೇಳ್ತಾ ಇದೆ. ನೇರವಾಗಿ ಬೇರೆದು ಬಿಟ್ಬಿಡ್ರಿ, ನಾನು ನೋಡಿರಲಿಲ್ಲ, ನಾನು ಸುಮ್ಮನೆ ಬಂದೆ, ಕಾರಲ್ಲಿ ಓಡಿಸ್ಕೊಂಡು ಬಂದೆ, ಇದೇನಾದರೂ ಹೇಳ್ಕೊಳ್ಳಿ ನೀವು. ಡಿಫೆನ್ಸ್ ತಗೋತಾರೆ ನಾಳೆ, ದರ್ಶನ್ಗೆ ಡಿಫೆನ್ಸ್ ತಗೊಂಡ್ರೆ ಖಂಡಿತ ಇದನ್ನು ಪ್ರಸ್ತಾಪ ಮಾಡೇ ಮಾಡ್ತಾರೆ. ಆದರೆ ಹಲ್ಲೆ ಮಾಡ್ತಿರೋ ವಿಡಿಯೋ ರೆಕಾರ್ಡ್ ಮಾಡಿದ್ದೆ ನಾಗರಾಜ ಅಲಿಯಾಸ್ ನಾಗ. ಈ ನಾಗರಾಜ ಅಲಿಯಾಸ್ ನಾಗ ಇದ್ದಾನಲ್ಲ, ಅಣ್ಣ ಹೆಂಗೆ ಹೊಡಿತಾ ಅವ್ರು ನೋಡೋ, ಬಾಸ್ ಹೆಂಗೆ ಹೊಡಿತಾ ಇದ್ದಾರೆ ನೋಡೋ ಅಂಥೇಳಿ ರೆಕಾರ್ಡ್ ಮಾಡ್ದ ಅಂತ ಒಂದು ಮಾಹಿತಿ. 20-25 ವರ್ಷ ಇರಬೇಕು, 15 ವರ್ಷ ಅಂತೇನೋ ಬಂದಿದೆ, ಇರಲಿ. ಅಂದರೆ 15 ವರ್ಷಗಳ ಹಿಂಬಾಲಕ ಇವನು ಅಂತ. 15 ವರ್ಷಗಳಿಂದ ದರ್ಶನನ್ನು ಫಾಲೋ ಮಾಡ್ತಿದ್ದ ಮನುಷ್ಯ ಯಾರು ಅಂದರೆ ಈ ನಾಗ. ಏನೋ ಮೈಸೂರು ಕಡೆ ಯಾವುದೋ ಕಾರ್ಪೊರೇಟ್ ಎಲೆಕ್ಷನ್ ನಿಂತ್ಕೊಂಡು ಕಾರ್ಪೊರೇಟ್ರ್ ಆಗಬೇಕು ಅಂತ ಕನಸು ಕಂಡಿದ್ದಂತೆ ನಾಗ. ದರ್ಶನ್ಗೆ ಪಾರ್ಟಿ ಬೇಕಾ, ಹೋಟೆಲ್ ಬೇಕಾ, ರೂಮ್ ಬೇಕಾ,
ಊಟ ಬೇಕಾ, ತಿಂಡಿ ಬೇಕಾ, ಥರ ಲಾಯಸನ್ ಆಫೀಸ್ ಥರ ಪ್ರತಿಯೊಂದು ಉಸ್ತುವಾರಿ ಕೂಡ ಯಾರಾದರೂ ದರ್ಶನ್ ಬೇಕು ಅಂದರೆ ನಾಗನ್ ಕೇಳ್ರೋ ಫಸ್ಟು ಅಂತ. ಆ ಲೆವೆಲ್ಗೆ ಈ ನಾಗ ದರ್ಶನ್ ಬಲಗೈ, ದರ್ಶನ್ ಎಡಗೈ, ದರ್ಶನ್ ಹಿಂದೆ, ದರ್ಶನ್ ಮುಂದೆ ಎಲ್ಲ ಇದೆ ನಾಗ.